ನಮಸ್ತೆ, ಬನ್ನಿ ಇವತ್ತು ರುಚಿ ರುಚಿಯಾದ ಹಾಗೂ ಗರಿಗರಿಯಾದ ಪಡ್ಡನ್ನು ಮಸಾಲೆ ಪಡ್ಡನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಸುಮಾರು 5 ಕಪ್ಪಷ್ಟು ದೋಸೆ ಅಕ್ಕಿ. ಇದಕ್ಕಾಗಿ ನೀವು ರಾ ರೈಸ್ ಅಥವಾ ಸೊನ್ನ ಮೊಸರು ಅಕ್ಕಿಯನ್ನು ತಗೋಬಹುದು. ಇದ್ರ ಜೊತೆಗೆ 1 ಕಪ್ಪಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಗೂ ಅರ್ಧ ಕಪ್ಪಷ್ಟು ಅವಲಕ್ಕಿ ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಇದನ್ನು 2-3 ಸರ್ತಿ ಸರಿಯಾಗಿ ತೊಳ್ಕೊಂಡು ಇದಕ್ಕೆ ನೆನೆಯಲು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಸುಮಾರು 5 ರಿಂದ 6 ಗಂಟೆವರೆಗೂ ಇದನ್ನು ನೆನೆಯಲು ಬಿಟ್ಬಿಡಿ. ಈಗ 5 ರಿಂದ 6 ಗಂಟೆ ಆಗಿದೆ. ಇದನ್ನು ತೆಗೆದುಬಿಟ್ಟು ನುಣ್ಣಗೆ ರುಬ್ಕೊಂಡು ಇದನ್ನು 10 ರಿಂದ 12 ಗಂಟೆವರೆಗೂ ಫರ್ಮೆಂಟೇಷನ್ ಆಗಲು ಬಿಟ್ಬಿಡಿ. ಇವಾಗ 10 ರಿಂದ 12 ಗಂಟೆ ಆಗಿದೆ. ನೋಡಿ ನಮ್ಮ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ. ಬನ್ನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಡಿಸ್ಕೊಂಡು ಇದನ್ನು ಹಿಟ್ಟಿಗೆ ಹಾಕ್ಕೊಂಬಿಡಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಕಲಿಸ್ಬಿಟ್ಟು ಇವಾಗಿದ್ದು ಪಡ್ಡು ಮಾಡೋಕ್ಕೆ ರೆಡಿಯಾಗಿದೆ. ಪಡ್ಡು ಹಂಚಿಗೆ ಸರಿಯಾಗಿ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಹಾಕಿ ಗರಿಗರಿಯಾಗಿ ಬೇಯಿಸ್ಕೊಂಡ್ರೆ ನಮ್ಮದು ಮಸಾಲ ಪಡ್ಡು ತಯಾರಾಯಿತು. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.